ಅಲ್ಲಿ ಅದಿಲ್ಲ ಅಂದರೆ ಮಾಡೋಣ ಬಿಡಿ, ನಾಳೆ ಮಾಡೋಣ ಅನ್ನೋದೇ ಆಗುತ್ತೆ. ಕಾನ್ಸೆಪ್ಟ್ ಯಾವಾಗಲೂ ಸರ್ ನೀವು ಪೇಪರ್ ಮೇಲೆ ಇಟ್ಕೊಳ್ಳಿ. ಎಷ್ಟು ಗಿಡಗಳು ಬೇಕು ನಿಮಗೆ, ನಿಮಗೆ ಇಷ್ಟವಾದ ಗಿಡಗಳು ಏನೇನಿದ್ದಾವೆ, ಯಾವ್ಯಾವ ಹಾಕೋಬೇಕಂತಿದ್ದೀರಾ, ಅದರ ಜೊತೆ ತೆಂಗಿನ ಜೊತೆಯಲ್ಲಿ ಯಾವ ಥರ ಯಾವ ಗಿಡ ಹಾಕಿದರೆ ಎಷ್ಟು ದೂರದಲ್ಲಿ ಬರ್ತದೆ ಅದು ಪ್ಲ್ಯಾನ್ ಮಾಡಿ ಹಾಕ್ತೀವಿ. ಇದಿಲ್ದಂಗೆ ನಾವು ಸುಮ್ಮನೆ ತೆಂಗು ಹಾಕ್ಬಿಟ್ಟಿದ್ವಿ ಅದು ಹಾಕ್ಬಿಟ್ಟಿದ್ವಿ ಅಂದರೆ ಆಮೇಲೆ ನೀವೇನಾರ ನಿಮಗೆ ಬೇಕಾಗಿರೋ ಹಾಕೋಬೇಕಂದ್ರೆ ಆಗುತ್ತೆ. ನಿಮ್ಗೆ ಇಷ್ಟವಾದ್ದು ಈಗ ನಾನು ಅರ್ಧ ಎಕರೆ ಮಾಡ್ಕೊಂಡಿದ್ದೀನಿ, ನಿಮ್ಗೊಂದು 15 ಕ್ವಿಂಟಲ್ ಬೇಕು. ಎಲ್ಲ ಥರ ಗಿಡಗಳು ಯಾವತ್ತೂ ಸರ್ ಒಂದು ರೈತನ ಥರ ನಾವು ವ್ಯವಸಾಯ ಫಾರ್ಮ್ ಹೌಸೇ ಮಾಡ್ಕೊತೀವಿ ಅಂತ ಇಟ್ಕೊಂಡು ಅದರಲ್ಲಿ ಆದಾಯ ಎಷ್ಟು ಬರ್ತದೆ ಅನ್ನೋದಲ್ಲ, ನೀವು ಬಂದಾಗ ಹ್ಯಾಪಿಯಾಗಿರ್ಬೇಕು. ಅದರಲ್ಲಿ ಈ ಗಿಡದ ಹತ್ರಗೆ ಹೋದರೆ ಕಾಯಿ ಇರಬೇಕು, ಈ ಯಾವ ಸೀಸನ್ಗೆ ಯಾವ ಕಾಯಿ ಬಂದರೆ ಆ ಕಾಯಿ ನಮ್ಮ ಬಾಯಲ್ಲಿ ಇರಬೇಕು. ನೋಡಿ ಸರ್, ಪಪ್ಪಾಯಿ ನಾಟಿ ಪಪ್ಪಾಯಿ ಇಲ್ಲೊಂದು 10-15 ಗಿಡ ಹಾಕಿದ್ವಿ ನೋಡಿ. ಆ ಥರ ಬಂದರೆ ಇನ್ನೇನು ಬೇಕು ನಮಗೆ? ನಾವೇನೂ ಹಾಕಲ್ಲ, ಅದು ಇವಕ್ಕೆ ಹಾಕೋದೇ ಅವಕ್ಕೆ ಹಾಕ್ತೀವಿ. ಒಳ್ಳೆ ಜೀವಾಮೃತ ನಮ್ಮ ತೋಟದಲ್ಲಿ ನಾವು ಮಾಡೋದು ನ್ಯಾಚುರಲ್ ಫುಡ್ ಸರ್. ನಾನೀಗ ಇಲ್ಲಿ ಎಗ್ರಿ ಟೂರಿಸಮ್ ಮಾಡ್ತಾಯಿದ್ದೀನಿ. ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಈ ಬಂದಿರೋರಿಗೆ ಗಿಡದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಪ್ಲಸ್ ನಾವು ಕನ್ಸಲ್ಟಿಂಗ್ ಬೇಕಂದರೆ ಮಾಡಿಕೊಡೋದು, ಅದಕ್ಕೆ ತಕ್ಕಂಗೆ ಡಿಸೈನ್ ಮಾಡಿಕೊಡೋದು ಅವ್ರ ತೋಟಕ್ಕೆ ತಕ್ಕಂಗೆ. ಈ ಡೇನಲ್ಲಿ ಈ ಸ್ಕೂಲ್ ಹುಡುಗರನ್ನೆಲ್ಲ ಕರ್ಕೊಂಬಂದು ನಾವು ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಈಗ ಸಿಟಿನಲ್ಲಿ ನಾವಿದ್ದೀವಿ ಸರ್, ನಮ್ಮ ಏರಿಯಾದಲ್ಲೇ ಲೆಕ್ಕ ಹಾಕಿ. ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಯಾರನ್ನಾರು ನೀವು ಹುಡುಗನ ಕೇಳಿ ಹಾಲು ಎಲ್ಲಿ ಸಿಗ್ತದೆ ಅಂದರೆ ನನಗೆ ಕೂತ್ಕೋಗ್ರಿ, ಇಲ್ಲ ಆ ಅಂಗಡಿ ಎಲ್ಲಿ ಬತ್ತು ಹಾಲು ಅಂದರೆ ಗೊತ್ತ. ಆ ಹಾಲು ಹೆಂಗೆ ಬರ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಸುವಿನಿಂದ ಬರ್ತದೆ ಅಂತ ಓದಿರ್ತಾರೆ, ಪ್ರಾಕ್ಟಿಕಲಿ ಅವ್ರು ಯಾವುದೂ ನೋಡಿಲ್ಲ. ಅವ್ರನ್ನ ಕರ್ಕೊಂಬಂದು ನಾವಿಲ್ಲಿ ಎಲ್ಲ ಇದು ಕೊಟ್ಬಿಟ್ಟು ಕಳ್ಸೋಣ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ವ್ಯವಸಾಯ ಉಳಿಬೇಕು ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ, ಇಲ್ಲ ಅಂದರೆ ಫುಡ್ ಇಲ್ಲ ನಮಗೆ. ಕನಿಷ್ಠ ಅಷ್ಟು ಜನಕಾರ ಸರ್, ಈಗ ನೀವು ಡಾಕ್ಟ್ರ್ ಆಗಿ ವ್ಯವಸಾಯ ಮಾಡಬೇಕು ಅಂತ ಬಂದಿದ್ದೀನಿ. ನಾನು ಒಬ್ಬ 45 ವರ್ಷ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರೈವೇಟ್ ಕಂಪ್ನಿನೇ, ಕನ್ಸ್ಟ್ರಕ್ಷನ್ ಕಂಪ್ನಿನೇ. ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಯಾಕೆ ಬಂದಿದ್ದು ಹೇಳಿ ಸರ್? ನಮ್ಮ ಮದರ್ ಇದು ವ್ಯವಸಾಯ.